ಏನು ಸರ್ ಇದು? ನಾನು ಬೇಜಾರಿಂದ ಕೇಳ್ತೀನಿ. ನನ್ನ ಆಟೋದ ರಜಾ ನಾನು 500 ಹೇಳಿದ್ರು. 300 ರೂಪಾಯಿನಕ್ಕೆ ಆಟೋ 200 ರೂಪಾಯಿ ಸ್ಟಾರ್ಟ್. ಅಂದರೆ ನಮ್ಮಲ್ಲಿ ಇಷ್ಟ ನಿಮ್ಮ ಸ್ಟೈಲ್ಗೆ ಅಷ್ಟು ಆದರೂ ಇದು ಹೆಂಗೆ ಅಂತ ನಮ್ಮ ಅಜ್ಜಿ ಬೇಜಾರಾಯ್ತಪ್ಪ. ನಾವು ದುಡ್ಡು 200 ಇನ್ನೂ ಬಂದಿಲ್ಲ ಮುನ್ನೂರು ಅದೆಲ್ಲ ಕೊಡ್ತೀವಿ ಆದ್ರೂ ನೀವು ಕೇಳೋದಲ್ಲ. ನೀವು ಕೊಡ್ತಿದ್ರು ಪರವಾಗಿಲ್ಲ. ಆಮೇಲೆ ಮಾತಾಡ್ತಾ ನಂಗೆ ಅರ್ಥ ಆಯಿತು ಅಂತ ತಪ್ಪು ಮಾಡ್ಬಿಟ್ನಲ್ಲ, ಇವ್ರ ಹತ್ರ ದುಡ್ಡು ಕೇಳ್ಬಿಟ್ನಲ್ಲ ಅಂತ ನಾನೇ ಕೊಟ್ಟು ಕಳ್ಸೋಣ. ಆದರೂ ನಿಮ್ಮನ್ನಂತೂ ಮಾತಲ್ಲಿ ನಿಲ್ತಕ್ಕದ್ದು ಯಾರು ಬೇಡ. ನಿಮಗೇನಾದ್ರೂ ಆಗಿಲ್ಲ ಅಲ್ವಾ? ನೋಡಿ ಅದು ಹಾಗಿದ್ರೆ ಇಲ್ಲೇ ಜಾಸ್ತಿ ಮಾತಾಡ್ತೀನಿ. ಪ್ರಮೋಷನ್ ಅಲ್ವಾ ಮಾತಾಡಲೇಬೇಕು ಅಷ್ಟೇ. ಹೌದು, ಇವಾಗ ಪ್ರಮೋಷನ್ ಅಂದಮೇಲೆ ಈ ಆಟೋದಲ್ಲಿ ಯಾಕೆ ಅಂತ ಗೊತ್ತಾಗಲಿಲ್ಲ. ಮೂವಿಗೂ ಏನಾದರೂ ರಿಲೇಟ್ ಇದೆಯಾ ಆಟೋ? ಮೂವಿ ರಿಲೇಟ್ ಇಲ್ಲ, ಮೂವಿ ಆಡಿಯನ್ಸ್ಗೆ ರಿಲೇಟೆಡ್ ಆಗಿದೆ. ಆ್ಯಂಡ್ ಆಟೋ ಡ್ರೈವರ್ಸ್ ಹೋಗಿ ನೋಡಿದಾಗ ಅಪ್ರಿಷಿಯೇಟ್ ಮಾಡಿದಾಗ ಬೇಗ ನಡುತ್ತಾರೆ. ಬಟ್ ಸುಮಾರು ಸಮಸ್ಯೆ ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆದರೂ ಆಟೋ ಮೇಲೆ ನನಗೆ ತುಂಬ ಒಳ್ಳೆ ಅಂದರೆ ಕಾಲೇಜಲ್ಲಿ ಸುಮಾರು ಜನ ಮಾತಾಡ್ತಾರೆ ಕನೆಕ್ಷನ್ ಇರಬೇಕು. ಆಮೇಲೆ ಕಾಲೇಜ್ ಟೈಮಲ್ಲಿ ಆಟೋದೆಲ್ಲ ಎಲ್ಲ ಗಾಡಿ ಸ್ಟಾರ್ಟ್ ಮಾಡಲ್ಲ. ಅಲ್ಲಿಂದ ಒಂದು ಬಾಂಡ್ ಚೆನ್ನಾಗಿದೆ. ಅಂದರೆ ನಾವು ವೀಕೆಂಡಲ್ಲಿ ಆಟೋ ತಗೊಂಡು ಅದೇ ಆಟೋದಲ್ಲಿ ಮಡಿಕೇರಿಗೆಲ್ಲ ನೋಡಿ ನಿಮ್ಮ ಹೀರೋಯಿನ್ ಆಟೋದಲ್ಲಿ ಕಲಿಯೋಕೆ ಇಷ್ಟ ಅಲ್ಲ. ಈ ಮಾತು ಏನಿಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಾನ ಅಥವಾ ಅವರು ಹಾಗೆ ಅಲ್ಲ? ಈ ದಾದಾ ಹೀರೋಯಿನ್ ಎಲ್ಲ ರಿಲೀಸ್ಗೂ ರೆಡಿ. ಇದು ಹೇಗಿತ್ತು ಇವ್ರ ಜೊತೆ ಎಕ್ಸ್ಪೀರಿಯನ್ಸ್? ಅವರು ಆ್ಯಕ್ಟ್ ಮಾಡೋ ರೀತಿ ಆಗಲಿ, ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಆಗಲಿ, ಬೇರೆ ಪರ್ಸ್ಪೆಕ್ಟಿವ್ ಇಂದ ನಾನು ನೋಡಿದ್ದೀನಿ. ಲೈಕ್ ಹೌ ಅನ್ ಆರ್ಟಿಸ್ಟ್ ಪ್ರಿಪೇರ್ ದೆಮ್ಸೆಲ್ಫ್ ಫಾರ್ ಕ್ಯಾರೆಕ್ಟರ್, ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅದಕ್ಕೆ ಇವ್ರು ಮಾಡೋಂಥ ಪ್ರಿಪ್ರೇಷನ್ನು, ಅದಕ್ಕೆ ಬಂದಿರೋಂಥ ಔಟ್ಪುಟ್ಟು. ಆಮೇಲೆ ಆ್ಯಕ್ಚುಲಿ ಸೆಟ್ಟಲ್ಲಿ ಮಾಡಬೇಕಂದ್ರೆ ತುಂಬ ಅಂಡರ್ ಪ್ಲೇ ಮಾಡ್ತಾರೆ. ಬಟ್ ನೀವು ಫೈನಲ್ ಔಟ್ಪುಟ್ ನೋಡಿದಾಗ ಇಷ್ಟೆಲ್ಲ ಯಾವಾಗ ಆ್ಯಕ್ಟ್ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಅದು ಒಂದು ಟ್ಯಾಲೆಂಟ್ ಅದು. ಆಮೇಲೆ ಇವರು ತುಂಬ ಎಕ್ಸ್ಪ್ರೆಸಿವ್ ಆಗಿದ್ದಾರೆ. ನಿಮಗೆ ಇಮೋಷನ್ಸ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ರಾಧೆ ಅವ್ರದ್ದು ಯಾವುದೂ ಓವರ್ ಅನ್ಸಲ್ಲ, ಎಲ್ಲ ಪರ್ಫೆಕ್ಟ್ ಅನ್ಸುತ್ತೆ. ಅದು ಯಾವಾಗ ಆಗುತ್ತೆ ಅಂದರೆ ವೆನ್ ದೇ ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ವೆರಿ ವೆಲ್. ಸೊ ಅದೊಂದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬೋತ್ ಆರ್ ವೆರಿ ಮಚ್ ಕಮಿಟೆಡ್ ಟು ವರ್ಕ್. ಆಮೇಲೆ ಸುಮ್ಮನೆ ಇಲ್ಲಿ ಏನೋ ಒಂದು 4 ಮೂವಿ ಮಾಡಬೇಕು, ಮನೆಗೆ ಹೋಗ್ಬೇಕು ಅಂತ ಇವರು ಬಂದಿಲ್ಲ. ದೇ ಹ್ಯಾವ್ ಸರ್ಟನ್ ಡ್ರೀಮ್ಸ್. ಬಟ್ ಆ ಡ್ರೀಮ್ನ ಚೇಸ್ ಮಾಡೋಕೆ ಒಂದು ರೀತಿ ಇದೆ, ಅದು ಹಾಗೆ ಮಾಡಬೇಕು ಅಂತಾನೂ ಒಂದಿದೆ. ಸೊ ಅದೆಲ್ಲ ಕ್ವಾಲಿಟೀಸ್ ತುಂಬ ಇಷ್ಟ ಆಗುತ್ತೆ. ನಮ್ಮ ಹೆಣ್ಮಕ್ಳಿಗೆ ಕೇಳೋದಾದ್ರೆ ಅವ್ರ ಬಗ್ಗೆ ಗೊತ್ತಿದೆ, ಯಾರಿಗ್ ಗೊತ್ತಿರಲ್ಲ ಹೇಳಿ. ಅವ್ರು ಹೇಳೋ ಪಂಚಿಂಗ್ ಲೈನ್ಸ್ಗೆ ಅಂತಾನೆ ಸುಮಾರು ಫ್ಯಾನ್ಸ್ ಇದ್ದಾರೆ. ಅಂತವ್ರ ಜೊತೆ ನೀವು ಮಾಡ್ಕೊಳ್ಳಿ. ನಾವು ಕೂಡ ಹೇಗಿತ್ತು ಇವ್ರಗಳ ಜೊತೆ ಸರ್? ಹೆಂಗೆ ಅಂದರೆ ಇಸ್ ವೆರಿ ಡೆಡಿಕೇಟೆಡ್. ಅಂದರೆ ನನಗೆ ಫಸ್ಟ್ ಇಂಪ್ರೆಷನ್ನೇ ನನ್ಗನ್ಸಿದ್ದು ಇಸ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಡೆಡಿಕೇಟೆಡ್ ಅಂತ ಗೊತ್ತಾಯಿತು. ಯೂಶಲಿ ನಾವೇನು ನೋಡ್ತೀವಿ, ಹೀರೋ ಅಂದರೆ ಒಂದಷ್ಟು ಸ್ವಲ್ಪ ಬರ್ತಾರೆ ಕ್ಯಾರವನಲ್ಲಿ ಕೂತ್ಕೊಳ್ಳೋದು. ಅಂದರೆ ನಾವಿವಾಗ ಬೆಳಿಬೇಕಾದ್ರೆ ಅಥವಾ ನಾವು ಹೊಸಬ್ರಾಗಿ ಬಂದಾಗ ವಿ ಹ್ಯಾವ್ ಟು ಡೂ ಸರ್ಟನ್ ಥಿಂಗ್ಸ್. ಅಂದರೆ ನಮ್ಮ ಸಿನಿಮಾಗೆ ಎಷ್ಟು ನಾವು ಎಫರ್ಟ್ಸ್ ಹಾಕ್ತೀವಿ, ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ, ಅದು ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಕಿರಣ್ ಸರ್ ಅಲ್ಲಿ ದಟ್ ಈಸ್ ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವ್ರದ್ದು ಇಸ್ ಹಾರ್ಡ್ ವರ್ಕ್. ಅಂದರೆ ಅವ್ರು ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಐ ಥಿಂಕ್ ದಟ್ ಈಸ್ ದ ಮೇನ್ ಕ್ವಾಲಿಟಿ ಹೀರೋ ಶುಡ್ ಹ್ಯಾವ್ ಅಂತ ಅನ್ಸುತ್ತೆ. ನಮ್ಮ ಪೊಲೀಸ್ ಅವ್ರು ಹೇಳ್ಬೇಕು ಇವಾಗ. ಇದಾಗುತ್ತೆ ಅಂತ ಹೇಳಿದಾಗ, ಸೊ ನಾವು ಸೆಟ್ಟಲ್ಲಿ ಇದ್ದಾಗ ಅಂದ್ರೆ ಇವ್ರ ಕಡೆಯಿಂದ ನಾವು ಏನ್ ಬೇಕು ಅದನ್ನ ತಗೋತಾ ಇದ್ವಿ. ಇಲ್ಲ ನಾವು ಆಕ್ಟ್ ಮಾಡೋದಾಗಿರ್ಲಿಲ್ಲ, ಡೈರೆಕ್ಟರ್ ಒಪಿನಿಯನ್ ಏನ್ ಹೇಳ್ತಾರೆ. ಸೊ ಇದೆಲ್ಲ ಏನಾಗುತ್ತೆ,
ನಾವು ಎಷ್ಟೇ ಸಿನಿಮಾ ಮಾಡಿದ್ರು ನಮ್ಗೆ ಏನಾಗುತ್ತೆ ಎಲ್ಲರಿಂದನೂ ಕಲಿಯೋಂಥ ಒಂದೊಂದು ಆಪರ್ಚುನಿಟಿ ಸಿಗುತ್ತೆ. ಸೊ ಇವರಿಂದ ಆಗಿರ್ಬೋದು, ರಾಧೆಯಿಂದ ಆಗಿರ್ಬೋದು, ಸಮೀಕ್ಷೆಯಿಂದ ಆಗಿರ್ಬೋದು, ಸೊ ಏನೋ ಒಂದು ಕಲಿತಾ ಇರ್ತೀವಿ. ಹಾಗೆ ನೋಡೋಕೆ ಹೋದ್ರೆ ತುಂಬ ಹಾರ್ಡ್ ವರ್ಕ್, ನಮಗೂ ಹಾಗೆ ಅನ್ನಿಸ್ತು. ತುಂಬ ಡೆಡಿಕೇಶನ್ ಇದೆ, ಸಿನಿಮಾದ ಮೇಲೆ ಆಗಿರ್ಬೋದು, ಪ್ಯಾಷನ್ ಇರುವಂಥ ವ್ಯಕ್ತಿ. ಸೊ ಒಳ್ಳೇದಾಗಲಿ, ಈ ಸಿನಿಮಾ ದೊಡ್ಡ ಬ್ರೇಕ್ ಕೊಟ್ಬಿಟ್ಟು ಈ ಥರ ಸಿನಿಮಾಗಳನ್ನ ಜಾಸ್ತಿ ಮಾಡಿ ನಮ್ಗೂ ಹೀರೋಯಿನ್ ಆಗಲಿ. ಹಾಕಿರೋ ದುಡ್ಡು ಬಂದ್ಬಿಡ್ಲಿ. ಖಂಡಿತ ಒಂದಲ್ಲ ಸಾವಿರಾರು ಮಾಡ್ಬೇಕು ನೀವು. ಹೌದು, ಬಟ್ ಅವಕಾಶ ಅನ್ನೋದು ತುಂಬಾ ಲಿಮಿಟೆಡ್ ಆಗಿದೆ ಇಲ್ಲಿ. ಬಿಕಾಸ್ ಕ್ರಿಯೇಟಿವಿಟಿ ಎಷ್ಟೇ ಇದ್ರೂ ಎಂಡ್ ಆಫ್ ದ ಡೇ ಇಟ್ಸ್ ಅ ಬಿಸ್ನೆಸ್ ಸೆಕ್ಟರ್. ಸೊ ಕ್ರಿಯೇಟಿವಿಟಿ ಒಂದ್ ಕಡೆ ಆದ್ರೂ ನೀವು ಏನ್ ಹಾಕ್ತಿರೋದು ರಿಟರ್ನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಅನ್ಸುತ್ತೆ ಅಲ್ವಾ, ಈ ಸೋ ಟ್ಯಾಲೆಂಟೆಡ್ ಬಟ್ ಸ್ಟಿಲ್ ಅವ್ರದ್ದು ಏನು ಆಗ್ತಿಲ್ಲ ಅಂದಾಗ ಬೇರೆ ಒಂದಷ್ಟು ಆಸ್ಪೆಕ್ಟ್ ಇರುತ್ತೆ. ಸೊ ಕಮರ್ಷಿಯಲಿ ಗೆದ್ರೆ ಖಂಡಿತವಾಗ್ಲೂ ತುಂಬಾ ದಾರಿ ಮಾಡ್ಕೊಳ್ಳುತ್ತೆ. ಅಂಡ್ ಇನ್ ಫ್ಯೂಚರ್ ತುಂಬಾ ಕ್ರಿಯೇಟಿವಿಟಿ ನೋಡ್ತೀರಾ. ಹೌದು, ಇವಾಗ ಹೊಸೊಬ್ಬರಿಗೆ ದುಡ್ಡು ಹಾಕೋರು ಮುಂದೆ ಬರೋದೇ ತುಂಬಾ ಕಷ್ಟ ಅಲ್ವಾ ಸರ್? ಇವಾಗಿನ ಪರಿಸ್ಥಿತಿ ನೋಡಿದ್ರೆ, ಅದರಲ್ಲೂ ಸ್ವಲ್ಪ ನೀವು ಹಿಂದೆ ಮಾಡಿರೋ ಸಿನಿಮಾ ಕಂಪೇರ್ ಮಾಡಿದ್ರೆ ಇದು ತುಂಬಾ ಹೈ ಬಜೆಟ್ ಮೂವಿ. ನಿಮ್ಗೆ ನಿಮ್ಮನ್ನ ನಂಬಿ ಅಷ್ಟು ದುಡ್ಡು ಹಾಕಿ ಸಿನಿಮಾನ ಮಾಡಿದ್ದಾರೆ. ಇಲ್ಲ, ನನ್ನ ನಂಬಿ ಅಷ್ಟು ದುಡ್ಡು ಹಾಕಿಲ್ಲ. ಆ ಸ್ಟೋರಿ ಏನಿತ್ತು, ಸ್ಟೋರಿ ನಂಬಿ ಅವರು ದುಡ್ಡು ಹಾಕಿದ್ದಾರೆ. ಬಟ್ ಆ ಸ್ಟೋರಿದು ಮೇನ್ ಪಾತ್ರ ಏನಿದೆ ಅದು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಖಂಡಿತವಾಗ್ಲೂ ನಾನು ನನ್ನ ಎಫರ್ಟ್ ಹಾಕಲೇಬೇಕು. ಬಿಕಾಸ್ ಈ ಅವಕಾಶ ನಮಗೆ ಗೊತ್ತಿದೆ ಎಲ್ಲರಿಗೂ. ಐ ಥಿಂಕ್ ಹೌ ಪ್ರಿಷಿಯಸ್ ಒಂದು ಆಪರ್ಚುನಿಟಿ ಇಲ್ಲಿ. ಆಮೇಲೆ ಹೇಳ್ಬೋದು ಎಲ್ಲ ಒಂದೇ, ಇಂಡಸ್ಟ್ರಿ ಒಂದೇ, ಬಟ್ ದೇರ್ ಇಸ್ ಪಾಲಿಟಿಕ್ಸ್, ದೇರ್ ಇಸ್ ಯುನೋ, ನಿಮಗೆ ಗೊತ್ತಾಗದೇ ಇರೋ ಸುಮಾರು ಪೀಪಲ್ ವಿಲ್ ಬಿ ಪುಲ್ಲಿಂಗ್ ಯು ಅಂಡ್ ಆ ಥರ ತುಂಬ ನಡೆಯುತ್ತೆ. ಅಂಥದ್ರಲ್ಲಿ ನೋ, ಐ ಹ್ಯಾವ್ ಟು ಡೂ ದಿಸ್ ಫಿಲ್ಮ್ ವಿತ್ ದೀಸ್ ಪೀಪಲ್ ಅಂತ ಒಂದು ನಂಬಿಕೆ ಏರಿಟ್ಟಿದ್ದಾರೆ ನನ್ನ ಪ್ರೊಡ್ಯೂಸರ್ ಚಂದ್ರಕಾಂತ್ ತಿವಾರಿ ಮತ್ತು ಉಮೇಶ್ ವರ್ಧೆ ಅವರು. ಸೊ ಅಟ್ ಲೀಸ್ಟ್ ವಿ ಶುಡ್ ರೆಸ್ಪೆಕ್ಟ್ ದ್ಯಾಟ್. ಆ ಒಂದು ಅವ್ರು ಯಾವತ್ತೂ ಇದರಿಂದ ಎಷ್ಟು ದುಡ್ಡಾಗುತ್ತೆ ಅಂತ ನಂಬಲೇ ಇಲ್ಲ. ಫಸ್ಟ್ ಲೆಟ್ ಅಸ್ ಮೇಕ್ ಅ ಗುಡ್ ಪ್ರಾಡಕ್ಟ್. ಜನಕ್ಕೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬಂದರೆ ಅದು ಓಡುತ್ತೆ ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ ಇದೆ. ಈಗ ಗಣೇಶ ಸಿನಿಮಾ ಮತ್ತೆ ಭೀಮಾ. ಸೊ ಆ ಒಂದು ನಂಬಿಕೆಲೇ ಸಿನಿಮಾ ಮಾಡಿದ್ದು. ಆ್ಯಂಡ್ ಹೇಳ್ತಿಲ್ಲ, ಈ ಥರ ಹೇಳ್ಬೋದು ಅಂತ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಇಟ್ಸ್ ಲೈಕ್ ಅ ಗ್ಯಾಮ್ಲಿಂಗ್ ಆಗ್ಬಿಟ್ಟಿದೆ ಒಂದು ಸಿನಿಮಾ ಮಾಡೋದು. ಬರುತ್ತೋ ಇಲ್ವೋ ಅಂತ ಗೊತ್ತೇ ಇಲ್ಲ. ಜನಕ್ಕೆ ಯಾವಾಗ ಏನು ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಎವ್ರಿ 6 months ಪೀಪಲ್ ಟೇಸ್ಟ್ ಚೇಂಜ್. ಅವ್ರದ್ದು ಒಂದು ಎಂಟರ್ಟೈನ್ಮೆಂಟ್ನ ನೋಡೋ ಪ್ಲಾಟ್ಫಾರ್ಮ್ಗಳು ಬದಲಾಗ್ತಿದೆ, ಅವ್ರು ನೋಡೋ ಕಾಂಟೆಂಟ್ ಬದಲಾಗ್ತಿದೆ. ಸೊ ಆ ಒಂದು ಕಾಂಪಿಟೇಷನ್ ಅಲ್ಲಿ ಸ್ಟಿಲ್ ವಿ ಹ್ಯಾವ್ ಟು ಸಸ್ಟೈನ್ ವಿತ್ ದಿಸ್ 2 hours ಕಾಂಟೆಂಟ್ ಅಂತ ಅಂದ್ರೆ ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಅದೇ ಇವಾಗ ಅಷ್ಟು ನಿಮ್ಮನ್ನ ನಂಬಿ ಒಂದು ಕ್ಯಾರೆಕ್ಟರ್, ಅಷ್ಟು ಒಳ್ಳೆ ಒಂದು ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಕಡೆಯಿಂದನೂ ಒಂದು ಒಳ್ಳೆ ಪ್ರಿಪ್ರೇಷನ್ ಅಂತ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ಯಾವ ತರ ಇತ್ತು ಸಿನಿಮಾ? ಬೇಸಿಕ್ಲಿ ಫೈಟ್ಸ್ಗೆ ಅಂತ ಒಂದಷ್ಟು ಟ್ರೈನಿಂಗ್ ಮಾಡಿದೆ. ಆ್ಯಂಡ್ ಮೇಜರ್ಲಿ ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಏನಿದೆ, ಬಿಕಾಸ್ ನಾನು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ದೀನಿ ಹೌ ಇಟ್ ವಾಸ್. ಸೊ ಕಂಪ್ಲೀಟ್ಲಿ ಅದರಿಂದ ಬದಲಾಗಬೇಕು ಅಂದಾಗ ಐ ಹ್ಯಾವ್ ಟು ಇಮ್ಯಾಜಿನ್ ಅ ಫಿಕ್ಷನ್ ಕ್ಯಾರೆಕ್ಟರ್. ಇದರಲ್ಲಿ 2 ಶೇಡ್ ಇದೆ. ಸೊ ಆ ಫಿಕ್ಷನ್ ಕ್ಯಾರೆಕ್ಟರ್ ಬಿಕಮಿಂಗ್ ಅನದರ್ ಫಿಕ್ಷನ್ ಕ್ಯಾರೆಕ್ಟರ್ ಸ್ವಲ್ಪ ಅದನ್ನ ಇನ್ ವರ್ಡ್ಸ್ ಐ ಕಾಂಟ್ ಎಕ್ಸ್ಪ್ಲೇನ್, ಬಟ್ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯು ವಿಲ್ ನೆವರ್ ಫೀಲ್ ಇಟ್ಸ್ ಮೀ. ನಿಮಗೆ ಅದು ಬೇರೆ ಕ್ಯಾರೆಕ್ಟರ್ ಕಾಣುತ್ತೆ ಆ್ಯಂಡ್ ಪೀಪಲ್ ವಿಲ್ ಶ್ಯೂರ್ಲಿ ಲವ್ ಇಟ್. ಅದೇ ಹಿಂದೆ ಮಾಡಿರೋ ಕ್ಯಾರೆಕ್ಟರ್ಗಿಂತ ನಮಗೆ ತುಂಬಾ ಡಿಫ್ರೆಂಟ್ ಆಗಿದೆ. ರಾಧ್ಯ ಅವರು ಈ ಸಿನಿಮಾ ಯಾವ ತರ ಕ್ಯಾರೆಕ್ಟರ್ ಇರ್ಬೋದು? ಒಂದು ಬಬ್ಲಿ ಹುಡುಗಿ ಕ್ಯಾರೆಕ್ಟರ್ ಯಾವ ತರ? ಬಬ್ಲಿನೆಸ್ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಪ್ರಾಕ್ಟಿಕಲ್ ಹುಡುಗಿ. ಅಂದರೆ ಯೂಶಲಿ ನನ್ನನ್ನು ನಾನೇ ಫಸ್ಟ್ ಟೈಮ್ ಈ ಥರ ಶೇಡಿಂಗ್ ಮಾಡ್ತಿದ್ದಾರೆ. ಅದೊಂದು ಎಕ್ಸೈಟ್ಮೆಂಟ್ ಇದೆ ನನಗೆ. ಆ್ಯಂಡ್ ನಾನು ಆಲ್ರೆಡಿ ಸಿನಿಮಾ ನೋಡಿರೋದ್ರಿಂದ ನನಗೆ ಅನಿಸಿರೋದು ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನನಗೆ ರಾಜ್ಯ ಆಗಿ ನನ್ನ ಸ್ಕ್ರೀನಲ್ಲಿ ಎಲ್ಲೂ ಕಾಣಿಸಿಲ್ಲ ಅಂತ ಅನಿಸ್ತು. ಸೊ ಅದೊಂಥರ ನನಗಿದು ಒಂದು ಲರ್ನಿಂಗ್ ಪ್ರೋಸೆಸ್ ಥರ ಇರ್ತದೆ. ಹೇಗೆ ನೀವು ಈ ರಾಧ್ಯ ನಿಮ್ಮ ಪರ್ಸನಲ್ ಲೈಫು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಏನಾದ್ರು ಕನೆಕ್ಟ್ ಆಗುತ್ತಾ? ರಿಯಲ್ ತುಂಬ ಅಜಗಜ ಅಂತ ಅದಕ್ಕೆ ಅಂದರೆ ನನಗೇನಂದರೆ ಟೆನ್ಷನ್ ಇರೋದು, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ನಾನು ಟಚ್ ಮಾಡೋ ಒಂದು ಅಂದರೆ ಜಾನರ್ ಅಲ್ಲ. ಸೊ ಐ ವಾಂಟೆಡ್ ಟು ಟ್ರೈ ದಿಸ್. ಅಂದರೆ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಬರುತ್ತೆ ಅಂತ ನನಗೂ ಅದೊಂದು ಆ್ಯಕ್ಟರ್ಸ್ ಅಂದಾಗ ವಿ ಹ್ಯಾವ್ ಟು ನಮ್ಗೆ ಎಲ್ಲ ರೀತಿ ಪಾತ್ರಗಳು ಮಾಡಿದಾಗಲೇ ನಾವು ಅದ್ರಲ್ಲಿ ಒಂದು ಕಲಿತಾ ಹೋಗೋಕ್ಕೆ ಸಾಧ್ಯ. ಸೊ ಐ ಥಿಂಕ್ ಈ ಒಂದು ಪಾತ್ರ ನನಗೆ ತುಂಬ ಕಲಿಯೋಕೆ ಅನಿಸ್ತು. ಇವಾಗ ಒಂದು ಸಿನಿಮಾದಲ್ಲಿ ಫೀಮೇಲ್ ಪೊಲೀಸ್ ಅಂತಂದಾಗ ತುಂಬ ತಲೆಗೆ ಬರುತ್ತೆ. ಮಾಲಶ್ರೀ ಮೇಡಮ್ ಆಗಿರ್ಬೋದು, ಈ ಥರ ತುಂಬ ಬಂದು ಹೋಗ್ತಾರೆ. ಇವಾಗ ನಾವು ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ನೋಡೋದಾದ್ರೆ ಯಾವ ಥರ, ಯಾರಿಗೆ ಹೋಲಿಸ್ಬೋದು? ಹೋಲಿಕೆ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಅವರೆಲ್ಲ ಹೋಲಿಕೆನೇ ಮಾಡ್ತಾರೆ. ಅಂದರೆ ಒಂದು ಸಿನಿಮಾಗೆ ಏನು ಬೇಕು, ಅವಳು ಅಪೂರ್ವ ಅನ್ನೋದು ಏನು ಅಂತಾರೆ, ಜಾಹ್ನವಿ ಅಂತಲೇ ಗೊತ್ತಾಗುತ್ತೆ. ಅಂದರೆ ಅಷ್ಟು ಕ್ಯಾರಿ ಮಾಡಿದ್ದಾಳೆ ಆ ಪಾತ್ರಕ್ಕೆ. ಆ ಕಥೆಗೆ ಏನು ಬೇಕಾಗುತ್ತೋ ನಾವು ಅದನ್ನು ಮಾಡಿದ್ದೀವಿ. ಯಾರನ್ನೂ ಹೋಲಿಕೆ ಮಾಡೋಕ್ಕೆ. ಈಗ ಖಡಕ್ ಪೊಲೀಸಾ ಖಡಕ್ ಪೊಲೀಸಾ? ರೋಡಿಗಳಿಗೆಲ್ಲ ಆವಾಜ್ ಹಾಕಿ ಓಹ್, ಎಲ್ಲ ಓಡೋ ಥರ ಮಾಡಿದ್ದಾರೆ.
ಇವಾಗ ರೀಸೆಂಟ್ ಆಗಿ ಭೀಮಾದಲ್ಲಂತೂ ಒಂದು ಒಳ್ಳೆ ಪೊಲೀಸರು ನೋಡಿದ್ವಿ ನಾವು. ಇವಾಗ ನೆಕ್ಸ್ಟ್ ಇವ್ರನ್ನು ನೋಡ್ತೀವಿ ಹಾಗಿದ್ರೆ. ಅದೇ ಭಯ ಆಗಿತ್ತು ನನಗೂ, ಯಾಕೆಂದ್ರೆ ನಾವೆಲ್ಲ ಈ ಥರ ಸಿನಿಮಾಗೆಲ್ಲ ಮಾಡ್ಕೊಂಡು ಸಡನ್ ಆಗಿ ನಮ್ಗೆ ಚೇಂಜ್ ಇದೆ. ನಾನು ಏನಿದ್ದೀನಿ ಅದ್ರ ಅಪೋಸಿಟ್ ಅಂತಲೇ ಹೇಳ್ಬೋದು. ಅಂದರೆ ನನ್ನಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಡೈರೆಕ್ಟರ್ಸ್ ಅಲ್ಲಿ ಇದೊಂದು ಪಾತ್ರ ಕೊಟ್ಟಿದ್ದಾರೆ ಅಂದರೆ ಅದನ್ನ ನಾವು ನಂಬಿಕೆ ಉಳಿಸ್ಕೋಬೇಕು. ಆಮೇಲೆ ಜನರಿಗೆ ಹೇಗೆ ಕಲಿತಾರೆ ಅನ್ನೋದು ಬಟ್ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಇವ್ರು ಒಂದಿನ ಶೂಟ್ ಮಾಡೋದು, ಶೂಟ್ ಮಾಡಿ ಇವ್ರಿಗೆ ಫಸ್ಟ್ ಎಂಟ್ರಿ ಸೀಕ್ವೆನ್ಸ್ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ಇವ್ರಿಗೆ ಅನ್ನಿಸ್ತು ಐ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್ ಅಂತ. ಟ್ರೈನಿಂಗ್ ಕೂಡ ಮಾಡಿದ್ರೆ ಅನ್ಸುತ್ತೆ. ಸೊ ಮಾಡಿ ಮತ್ತೆ ಅದನ್ನ ನಾವು ಶೂಟ್ ಮಾಡ್ತೀವಿ. ಇವ್ರಿಗೂ ಅದಿದೆ, ಐ ವಾಂಟ್ ಟು ಗಿವ್ ಮೈ ಬೆಸ್ಟ್. ನೀವ್ ಯಾವ ತರ? ಸಿನಿಮಾ ಚೆನ್ನಾಗಿದೆ. ನಮಗೆ ಟೋಟಲಿ ಏನಂದರೆ ನಮ್ಮ ಸಿನಿಮಾದಿಂದ ಒಂದು ಮೆಸೇಜ್ ಇದೆ. ಇದರಿಂದ ಒಬ್ರಿಗೆ ಏನೋ ಒಂದು ಯೂಸ್ ಆಗುತ್ತೆ, ಇಲ್ಲ ಹೆಲ್ಪ್ ಆಗುತ್ತೆ. ಆ ಥರ ಒಂದು ಸಿನಿಮಾ ಇರೋದ್ರಿಂದ ನಾವುಗಳು ಎಲ್ಲೂ ಕೂಡ ಏನೂ ಆಗಬಾರ್ದು. ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫೀಚರ್ ಇದೆ, ಅವರಿಂದ ಏನೋ ಯೂಸ್ ಆಗುತ್ತೆ. ಆ ಥರ ಇದರಿಂದ ಅಷ್ಟೇ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಸ್ಪೇಸ್ ಇದೆ. ಚೆನ್ನಾಗಿ ಯೂಸ್ ಆಗುತ್ತೆ. ಎಷ್ಟು ಸಾಂಗ್ಸ್ ಇದೆ ಸರ್ ಸಿನಿಮಾದಲ್ಲಿ? ಎಲ್ಲ ಬಿಗ್ ಸಾಂಗ್ಸ್ ಇದೆ. ಅಂದ್ರೆ ಒಂದು ಸಿನಿಮಾದಲ್ಲಿ ಸೆಪ್ರೇಟ್ ಆಗಿ ಅಂತ ಸಾಂಗ್ಸ್ ಇಲ್ಲ. ಸಿನಿಮಾ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಬೀಜನ್ ತರನೇ ಫೀಲ್ ಆಗುತ್ತೆ. ಇಟ್ ಇಸ್ ಅ ಸ್ಟೋರಿ ಇನ್ ಎವ್ರಿ ಸಾಂಗ್. ಸೊ ಸ್ಟೋರಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದಷ್ಟು ಸಾಂಗ್ಸ್ ಇದೆ. ಇವನ್ ಫೈಟ್ ಕೂಡ ನಿಮಗೆ ಸ್ಟೋರಿಯಲ್ಲಿ ಪ್ಲೇಸ್ ಮಾಡಿರೋ ಥರ ಇಲ್ಲ. ಇಟ್ ಇಸ್ ಅ ಸ್ಟೋರಿ ಇನ್ ಎವ್ರಿ ಫೈಟ್. ಒಂದು ಫ್ಯಾಮಿಲಿ ಎಂಟರ್ಟೈನ್ ಅಂದ್ರೆ ಅದನ್ನು ಸ್ವಲ್ಪ ಏನಾದ್ರು ಸ್ಟಾರ್ಟಿಂಗ್ ನಮ್ಮ ಕಮರ್ಷಿಯಲ್ ಆಸ್ಪೆಕ್ಟ್ಗೆ ನಾವು ಒಂದು ಆಕ್ಷನ್ ಸಿನಿಮಾನ ಕಂಪ್ಲೀಟ್ಲಿ ಫ್ಯಾಮಿಲಿ ಆಕ್ಷನ್. ಇವಾಗ ಅದೇ ನೀವು ಹಿಂದೆ ಮಾಡಿರೋ ಸಿನಿಮಾಗೂ ತುಂಬಾ ಡಿಫ್ರೆನ್ಸ್ ಇದೆ ಕ್ಯಾರೆಕ್ಟರ್ಗಳು. ಇವಾಗ ಫುಲ್ ಆಕ್ಷನ್ ಹೀರೋ ಆಗಿ ಕಾಣಿಸ್ಕೊಳ್ತಿದ್ರೆ ಇದು ನಿಮ್ಗೆ ಪ್ರೆಷರ್ ಅನ್ಸುತ್ತಾ ಅಥವಾ ಟೆನ್ಷನ್ ಅನ್ಸುತ್ತಾ? ಇದು ಹೇಗೆ ತಗೊಳ್ತಾರೆ ಫ್ಯಾನ್ಸ್ ಅಂತ? ಇಲ್ಲ, ನನಗೆ ಕೆಲಸದ ವಿಷಯದಲ್ಲಿ ಪ್ರೆಷರ್ ಟೆನ್ಷನ್ ಯಾವುದೋ ಅನ್ಸಲ್ಲ. ಐ ಎಂಜಾಯ್ ಮೈ ವರ್ಕ್. ನಾನು ಇದೇ ಆಗಬೇಕು ಅಂತ ಬಂದಿದ್ದು. ಟುಡೇ ಐ ಎಂಜಾಯ್ ದ್ಯಾಟ್ ಪ್ರೊಸೆಸ್. ಈ ಕ್ಯಾಮ್ರಾ ಮುಂದೆ ಬಂದಾಗೆಲ್ಲ ಖುಷಿ ಆಗುತ್ತೆ. ಲೈಕ್ ಎಸ್ ಟುಡೇ ಆಲ್ಸೋ ಐ ಕಂಟಿನ್ಯೂ ದಿಸ್ ವರ್ಕ್. ಸೊ ಐ ಎಂಜಾಯ್ ಕಂಪ್ಲೀಟ್ಲಿ. ನನಗೆ ಹೋಲ್ ಪ್ರೊಸೆಸ್ಸೇ ನನಗೆ ತುಂಬ ಇಷ್ಟ ಅಂತ ಅನ್ಸಲ್ಲ. ಹಾಗಿದ್ರೆ ಇದು ಇಷ್ಟವಾಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಹೌದು. ಇವಾಗ ನಿಮ್ಮ ಪಂಚಿಂಗ್ ಲೈನ್ಸಿಗೆ ಬರೋದಾದ್ರೆ, ನೀವು ಒಂದು ವಿಡಿಯೋ ಮಾಡಿದ್ರಿ ಥಿಯೇಟರಲ್ಲಿ, ಜನ ಬರ್ತಾ ಇಲ್ಲ ಅಂತಾಗ ಒಂದು ಮನೇಲಿ ದೇವರು ಮನೆ ಇದ್ರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಈ ಥರ ಹೇಳಿದಾಗ ಈ ಮಾತು ಸುದೀಪ್ ಸರ್ ಬಾಯಿಂದಲೂ ಬಂದಿತ್ತು. ಹೇಗನ್ನಿಸ್ತು ಈ ಸಂದರ್ಭ? ತುಂಬ ಖುಷಿ ಆಯಿತು. ನಾನು ಈ ಮಾತಾಡಿದಾಗ ಅವ್ರು ಇದನ್ನ ಹೇಳಿದಾಗ ಲೈಕ್ ಸಚ್ ಅ ಮಾಸ್ ಕ್ರೌಡ್ ಆ್ಯಂಡ್ ಓಕೆ ಕಾಣಿಸ್ಕೊತಿದ್ದೀವಿ ಅಂತ ಖುಷಿ ಆಗ್ತಿದೆ. ಹೈಡ್ ಔಟ್ ಆಗಿಲ್ಲ ಇಲ್ಲಿ. ಅಲ್ಲ, ಈ ಹೆಂಗೆ ಸರ್ ಈ ಪಂಚ್ ಲೈನ್ಸ್ ಎಲ್ಲ ಹೆಂಗೆ ನಿಮ್ಗೆ ಸ್ಪಾಟ್ ಅಲ್ಲೇ ಬರುತ್ತಾ ಅಥವಾ ಏನಾದ್ರು ಪ್ರಿಪರೇಷನ್ ಮಾಡ್ಕೊತೀರಾ ಹೆಂಗೆ ಅಂತ? ಇವಾಗ ಜಸ್ಟ್ ಬರುವಾಗ್ಲೇನೆ ಒಂದ್ 4-5 ಹೇಳಿದ್ರೆ ಅನ್ಸುತ್ತೆ ಅಲ್ವಾ? ಅದು ಹೆಂಗೆ? ಇಟ್ ಡಿಪೆಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಯಾ, ವರ್ಡ್ಸ್ನ ಪ್ಲೇಸ್ ಮಾಡೋ ಒಂದು ರೀತಿ ಇರುತ್ತಲ್ಲ. ಅದು ಟೆನ್ಸಸ್ ತುಂಬ ಆ ಕಡೆ ಈ ಕಡೆ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಪರ್ಫೆಕ್ಟ್. ಸೊ ಇದೊಂದು ರೀತಿ ಅದು ಇಟ್ ಕಮ್ಸ್ ಆಟೋಮೆಟಿಕ್ಲಿ. ಸೋಷಿಯಲ್ ಮೀಡಿಯಾದಲ್ಲೂ ಕಂಟೆಂಟ್ ಇದು ಮಾಡಬೇಕಾದ್ರೆ ಐ ವಾಸ್ ಥಿಂಕಿಂಗ್ ಏನಾದರೂ ಡಿಫ್ರೆಂಟ್ ಆಗಿ ಮಾಡಿದಾಗ ಐ ವಿಲ್ ಸ್ಟ್ಯಾಂಡ್ ಔಟ್. ಪೀಪಲ್ ಮೈಟ್ ರೆಕಗ್ನೈಸ್ ಮೈ ವರ್ಕ್. ಈಗ ಅಟೆನ್ಷನ್ ಗ್ರ್ಯಾಬ್ ಮಾಡ್ತೀನಿ. ಐ ವಿಲ್ ಸ್ಟಾರ್ಟೆಡ್ ಇಟ್ ವರ್ಕ್. ಈಗ ಜನ ಹೇಳ್ತಿರಲ್ಲ ಏನು ಡೈಲಾಗ್ ಹೊಡ್ಕೊಂಡು ಹೀರೋನ ಅಂತ, ಡೈಲಾಗ್ ಹೊಡ್ಕೊಂಡು ಹೀರೋ ಆಗೋದಿಲ್ಲ. ಅಲ್ಲ, ಇಷ್ಟು ಪಂಚಿಂಗ್ ಲೈನ್ಸ್ ಹೇಳ್ತಿದ್ದೀರಾ, ಸಿನಿಮಾದಲ್ಲಿ ಏನಾದ್ರು ಈ ತರದ್ದು ಅದು ನಿಮ್ ಕಡೆಯಿಂದ ತುಂಬಾ ಇಲ್ಲ. ಬಂದಿರೋದಾ? ಅಂದ್ರೆ ನಮಗೆ ಡೈಲಾಗ್ಸ್ ತುಂಬಾ ಕಡಿಮೆ ಇದೆ ಬಿಕಾಸ್ ಇಟ್ಸ್ ಮೋರ್ ಅಬೌಟ್ ದ ಪರ್ಫಾರ್ಮೆನ್ಸ್, ಎಕ್ಸ್ಪ್ರೆಷನ್ಸ್. ಈಗ ಒಂದು ಡೈಲಾಗ್ ಹೇಳಿದಾಗ ನಿಮಗೆ ಫಿಕ್ಸ್ ಆಗುತ್ತೆ ಇಮೋಷನ್ಸ್ ಏನು ಅಂತ. ಡೈಲಾಗ್ ಹೇಳ್ದೇ ಇದ್ದಾಗ ದ ಆಡಿಯನ್ಸ್ ಕ್ಯಾನ್ ಬಿಲ್ಡ್ ದರ್ ಓನ್ ಇಮೋಷನ್ಸ್. ಮೌನಕ್ಕೆ ಸಾವಿರಾರು ಉತ್ತರ ಇರುತ್ತೆ ಅಲ್ವಾ? ಸೊ ನೋಡ್ತಿರೋ ಆಡಿಯನ್ಸ್ನ ಯಾವ ಉತ್ತರನ ದೇ ವಾಂಟ್ ಟು ಎಕ್ಸ್ಪೆಕ್ಟ್ ಅದವ್ರಿಗೆ ಸಿಗುತ್ತೆ. ಸೊ ಆ ಥರ ಜಾಸ್ತಿ ಇದೆ. ಬಟ್ ಹೀರೋಯಿನ್ಸ್ ಕಂಪ್ಲೇಂಟ್ ಮಾಡ್ತಿದ್ರಪ್ಪ, ಏನ್ ಮಾತಾಡ್ತಿರ್ಲಿಲ್ಲ ಸೆಟ್ಟಲ್ಲಿ ಜಾಸ್ತಿ ಮಾತಾಡ್ತಿದ್ದಾರೆ ಅಂತ. ಆಂಬಿಯನ್ಸ್ ಇಸ್ ಕಂಪ್ಲೀಟ್ಲಿ ನಾನು ಹೇಳಿಲ್ವಾ, ಈಗ ಇವರು ಆ ಒಂದು ಆಂಬಿಯನ್ಸ್ ಅಂತ ಇತ್ತು. ಇಟ್ಸ್ ಆಲ್ ಅಬೌಟ್ ವರ್ಕ್, ಇಟ್ಸ್ ಆಲ್ ಅಬೌಟ್ ಅದು ಹೇಗೆ ಬರ್ತಿದೆ. ನಾವು ಮಾತಾಡಿದ್ರೆ ಹೌ ಟು ಇಂಪ್ರೂವೈಸ್ ಸೀನ್ ಅಂತ ಜಾಸ್ತಿ ಮಾತಾಡ್ತೀವಿ. ಬಿಕಾಸ್ ದ್ಯಾಟ್ ವಿಲ್ ಹೆಲ್ಪ್ ಅಸ್. ಕೂತ್ಕೊಂಡು ಅವನ ಬಗ್ಗೆ ಇವನ ಬಗ್ಗೆ ಹೆಟ್ಟೋಡ್ಕೊಂಡು ಕೂತ್ಕೊಂಡ್ರೆ ಅವರು ಅಲ್ಲಿ ಇರ್ತಾರೆ. ಏನೋ ಹೇಳ್ತಾ ಇದ್ದಾರೆ ಆಂಬಿಯನ್ಸ್ ಕಂಪ್ಲೀಟ್ಲಿ ಇಂಪ್ರೂವ್ ಮಾಡ್ಕೊಳ್ಳುವಂಥ ಎನ್ವೈರ್ಮೆಂಟ್ ಇತ್ತು. ಸೊ ವಿ ವಾಂಟ್ ಟು ಡಿಸ್ಕಸ್ ಡೆವಲಪ್ಮೆಂಟ್. ವಿ ವಾಂಟ್ ಟು ಡಿಸ್ಕಸ್ ಹೇಗೆ ಬೆಟರ್ ಮಾಡೋದು. ಈಗ ಸಿ ಆ್ಯಕ್ಟಿಂಗ್ ಕಮ್ಮಿ ಮಾಡೋದ್ರಿಂದ ಆ್ಯಕ್ಟಿಂಗ್ ಅಂತ ಆ್ಯಕ್ಟಿಂಗ್ ಈಗ ಆ್ಯಕ್ಟಿಂಗ್.
ಸೊ ಈಗ ನಾನು ಹೊಡೆದಾಗ ಅವ್ನು ಯಾವ ರೀತಿ ಬೀಳ್ತಾನೆ ಅನ್ನೋದ್ರ ಮೇಲೆ ನಾನು ಹೆಂಗೆ ಹೊಡೆದೆ ಅಂತ ಡಿಪೆಂಡ್ ಆಗುತ್ತೆ. ಸೊ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಒಬ್ಬನೇ ನನ್ನ ಪಾಡಿಗೆ ಆ್ಯಕ್ಟಿಂಗ್ ಮಾಡಿದ್ರೆ ಯಾರು ರಿಯಾಕ್ಟೇ ಮಾಡಿಲ್ಲ ಅಂದರೆ ಹಾಗಿದ್ರೆ ಇವ್ರು ರಿಯಾಕ್ಟ್ ಮಾಡ್ತಿಲ್ಲ ಅಂತಾರೆ. ಸೊ ಈಗ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಈ ಥರ ವಿಷಯ ಲೈಕ್ ವಾಟ್ ವಿ ಕ್ಯಾನ್ ಡೂ. ಈಗ ಮಾತಾಡ್ಕೊಂಡು ಈಗ ನಾನು ಸುಮಾರು ಕಡೆ ಇದನ್ನು ಅಬ್ಸರ್ವ್ ಮಾಡಿದ್ದೀನಿ. ಮಾನಿಟ್ರಲ್ಲಿ ಬೇರೆ ಥರ ಮಾಡ್ತಾರೆ, ಬೇಕು ಅಂತ ಟೇಕಲ್ಲಿ ಬೇರೆ ಥರ ಮಾಡ್ತಾರೆ, ಜಸ್ಟ್ ಏನೋ ಬಿ ಸುಪೀರಿಯರ್ ಇನ್ ಪರ್ಟಿಕ್ಯುಲರ್ ಸೀನ್ಸ್ ಆ ಥರ. ಬಟ್ ನಾವು ಏನು ಅಂತಂದರೆ ಎಲ್ಲ ಚೆನ್ನಾಗಿ ಮಾಡಿದಾಗ ಓವರಾಲ್ ಅದು ಚೆನ್ನಾಗಿ ಬರುತ್ತೆ. ಸೊ ಆ ಥರ ಇದು ಆ್ಯಕ್ಚುಲಿ ನನ್ನೊಂದು ರಿಕ್ವೆಸ್ಟ್ ಅಂತ ಹೇಳ್ಬೋದು. ನಮ್ಮ ಈ ಹುಡುಗಿರಿಗೋಸ್ಕರ ಒಂದು